ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಲ್ಲಿ ದೂರ ಹೋಗ್ಬಿಡಿ ಮಾರೆ ಮಿಸಸ್ ಕುಂದರ್, ಮನೆಯಲ್ಲಿ ಕೂತ್ಕೊಳ್ಳಿ ಅಂತೇಳಿ ಹೇಳ್ತೀರ. ನನ್ನ ಕಸನ್ದು ಮನೆಯಲ್ಲಿ ಅವರ ಹತ್ರ ಹಕ್ಕಿಗಳೆಲ್ಲ ಉಂಟು. ಹಕ್ಕಿಗಳದ್ದು ಊಟ ಖಾಲಿ ಆಗಿದೆ. ನಾವು ಊಟ ಒತ್ತು ಮಾರ ಇದ್ದೀ ನಮ್ಮನೆಂತ ಡಿಟೆಕ್ಟ್ ಮಾಡಿ ನಿಲ್ತದ ಲಿಫ್ಟ್. ಹಕ್ಕಿಗಳದ್ದು ಊಟ ಎಲ್ಲ ಖಾಲಿ ಆಗಿದೆ, ಅದರಿಂದಾಗಿ ಊಟ ತರ್ಲಿಕ್ಕೆ ಹೋಗುದು ಹಕ್ಕಿಗಳದ್ದು. ಆ ಒಂದೇ ಬೆರಳುದು ಎಷ್ಟು ಕಂಟೆಂಟ್ ತೋರಿಸುದು ಮಗ. ಇನ್ನು ಕಲ್ತಿಯಲ್ಲ, ಇನ್ನು ಬುದ್ಧಿ ಕಲ್ತಿಯಲ್ಲ, ಇನ್ನು ಡೋರ್ ಐ ನೋ ಇಟ್ಸ್ ಅನ್ ಆಕ್ಸಿಡೆಂಟ್. ಇನ್ನು ಬುದ್ಧಿ ಕಲ್ತಿಯಲ್ಲ, ನೆಕ್ಸ್ಟ್ ಟೈಮ್ ಇನ್ನು ಡೋರ್ ಹತ್ರ ನಿಲ್ಬೇಡ. ಓಕೆ, ಮಮ್ಮದು ಕಷ್ಟ ಸುಖ ವಿಚಾರಿಸಬೇಕಾದ್ರೆ ಡೋರ್ದು ಒಳಗೆ ಬಂದು ವಿಚಾರಿಸು. ಓಕೆ, ನೋಡಿ ರೋಡಲ್ಲಿ ಜನರಿದ್ದಾರೆ, ಎಲ್ಲ ನಾರ್ಮಲ್ ಆಗ್ತಾ ಉಂಟು. ನೋಡಿ ಅವರವರ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ. ಗಾಡಿ ಸಹ ನೋಡಿ ಎಷ್ಟು ಉಂಟು ಅಂತೇಳಿ. ಇದು ನಮ್ಮ ಏರಿಯಾದು ಕ್ಲಾಕ್ ಟವರ್. ನಾವಿರುವುದು ಅಜ್ಮಾನ್ ಎಂಬ ಸಿಟಿಯಲ್ಲಿ. ಅಜ್ಮಾನ್ದು ಕ್ಲಾಕ್ ಟವರ್ ಇದು. ಮೇಲೆ ನೋಡಿ ಕ್ಲಾಕ್ ಉಂಟು, ಅದಕ್ಕೆ ಕ್ಲಾಕ್ ಟವರ್. ಸ್ವಲ್ಪ ಮೇಲೆ ನೋಡಬಹುದಾ? ಇಲ್ಲಿ ಸಹ ತುಂಬಾ ಹಕ್ಕಿಗಳಿದ್ದಾರೆ. ಕಾಕ್ಟೇಲ್ ನೋಡಿ. ಯಾರಾಗಂತೂ ಹಕ್ಕಿ ಸಾಕೋದಂದ್ರೆ ತುಂಬಾ ಇಷ್ಟ. ಅಮ್ಮ ತಕೊಂಡು ಹೋಗುವ ಹೇಳ್ತಿದ್ಲು. ತಗೊಂಡು ಬರ್ಬೋದು ಮನೆಗೆ, ಆದರೆ ಪ್ರಾಬ್ಲಮ್ ನಾವು ರಜೆಗೆ ಹೋದಾಗ ಎಲ್ಲಿ ಇಡುದು, ಅದೇ ಒಂದು ಪ್ರಾಬ್ಲಮ್. ಎಂತ ಮಾರೆ ಮಿಸಸ್ ಕುಂದರ್, ಎಷ್ಟು ಪೆಟ್ ಸೆಂಟರ್ಸ್ ಎಲ್ಲ ಉಂಟು, ಅಲ್ಲಿ 1 ತಿಂಗಳು ಇಟ್ಟು ಹೋಗ್ಬೋದಲ್ಲ ಅಂತ ಹೇಳ್ತೀರಾ? ನಾವು ಮನುಷ್ಯರಾದವರು ಹೇಗೆ ಹೊಸೊಬ್ಬರೊಟ್ಟಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಟೈಮ್ ತಗೊಳ್ತೇವೆ, ಹಾಗೆ ಈ ಪ್ರಾಣಿ ಪಕ್ಷಿಗಳು ಸಹ ಅಲ್ಲ. ಅವರಿಗೆ ಸಹ ಒಂದು ಫೀಲಿಂಗ್ಸ್ ಇರ್ತದೆ ಓನರ್ನವರೊಟ್ಟಿಗೆ. ನಾವು ಅವರನ್ನು 1 ತಿಂಗಳಿಗೆ ಬಿಟ್ಟು ಹೋಗುವಾಗ ಪಾಪ ಅವ್ರಿಗೆ ಸಹ ತುಂಬ ಫೀಲ್ ಆಗ್ತದಲ್ಲ. ಅದರಿಂದಾಗಿ ನಮ್ಮ ಫೀಲಿಂಗ್ಸ್ಗೆ ಸಹ ಹರ್ಟ್ ಆಗೋದು ಬೇಡ, ಇವರ ಫೀಲಿಂಗ್ಸ್ಗೆ ಸಹ ಹರ್ಟ್ ಆಗೋದು ಬೇಡ ಅಂತೇಳಿ ಪ್ರಾಣಿಗಳನ್ನು ಮನೆಗೆ ತರ್ತಾ ಇಲ್ಲ ಸದ್ಯಕ್ಕೆ. 1 kgಗೆ 5 ದಿರಂ. ಮಿಲೆಟ್ಸ್ ಏನ? ಮಿಲೆಟ್ಸ್, ಎಲ್ಲೋ ಮಿಲೆಟ್. ಇಲ್ಲಿ ಸಹ ಇಟ್ಟಿದ್ದಾರೆ. ಈ ಕಿತ್ನ 10 ದಿರಮ್ಸ್. ಫೈಟರ್ ಫಿಶ್ ಒಂದಕ್ಕೆ 10 ದಿರಂ. ಎಲ್ಲ ವಾಟಿಯಲ್ಲಿ ಹಾಕಿಟ್ಟಿದ್ದಾರೆ. ಭಾರಿ ಚಂದ ಉಂಟು ಮಾತ್ರ. ಪ್ರಾಣಿಗಳ ಊಟದಿಂದ ಹಿಡಿದು ಮದ್ದು, ನ್ಯೂಟ್ರಿಷನ್, ಅವರ ಮನೆಗೆ ಒಳ್ಳೆ ಡೆಕೋರೇಷನ್ ಮಾಡುವ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತದೆ. ಎಷ್ಟು ಕೆಲಸ ಮಾರೆ, ನಮಗೆ ಒಂದು एक्वेरियम क्लीन ಮಾಡೋಗಲ್ಲೇ ಸಾಕಾಗ್ತದೆ. एक्वेरियम है वो लाइव एक्वेरियम में नहीं डाल सकते ना, लेकिन ये बहुत झगड़ा करता है दूसरों के साथ, फाइट. हाँ वही ಇಲ್ಲಾಂದ್ರೆ ಹಾಕ್ಬೋದಿತ್ತು. ಭಾರಿ ಚಂದ ಕಲರ್ಸ್ ಉಂಟು ಇವರ ಹತ್ರ, ಬ್ಯೂಟಿಫುಲ್. ಬೇಡ, ಅಲ್ಲಿ ಇದು ಉಂಟು, ಗಾಡಿ ಬರ್ತಾ ಉಂಟು. ಎಲ್ಲ ಅಂಗಡಿಗಳು ಸಹ ಓಪನ್ ಉಂಟು. ಏಕ್ಯಾರ ಬೇಡ ಬೇಡ ಬೇಡ, ಈಚೆ ಬಾ. ಎಲ್ಲ ಅಂಗಡಿ ಓಪನ್ ಉಂಟು. ಈ ಜಗಳ ಎಲ್ಲ ಎಷ್ಟು ದಿನ ಮುಂದುವರಿತದೆ ಅಂತೇಳಿ ಗೊತ್ತಿಲ್ಲ. ಇನ್ನು ಎಷ್ಟು ದಿನ ಎಲ್ಲರೂ ಸಹ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ಇನ್ನು ನಮ್ಮ ಸೇಫ್ಟಿ ಈ ಕಂಟ್ರಿ ಮಾಡ್ತದೆ ಅಂತ ಗೊತ್ತುಂಟು, ಅದಕ್ಕೆ ಎಲ್ಲರೂ ಸಹ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಗಾಡಿ ನೋಡ್ಬೋದು ಎಷ್ಟು ಉಂಟು ಅಂತೇಳಿ. ಡಿನ್ನರ್ಗೆ ಬ್ರೌನ್ ರೈಸ್, ಇದುವೇ ಬ್ರೌನ್ ರೈಸ್. ತುಂಬ ಜನರು ಕೇಳಿದ್ದೀರಿ ಇದರ ಬಗ್ಗೆ. ಇದೊಂದು ಇಲ್ಲಿಯ ಮಿಲ್ಲಲ್ಲಿ ಸಿಕ್ಕುದಾಯ್ತಾ, 6 ದಿರಂ 1 kgಗೆ ಇದು. ಹಾಗೂ ಇವಳ ಕಾಳುಗಳು ಇತ್ತಲ್ಲ ನಿನ್ನೆ, ಆ ಕಾಳುಗಳದ್ದು ಒಂದು ಸಿಂಪಲ್ ಆದ ಸಾರು ಮಾಡಿದ್ದು, ನೆಸಲು ಹಾಕಿ. ಮತ್ತು ಇದು ಪನೀರ್ ಸ್ವಲ್ಪ ಹೀಗೆ ಮಸಾಲ ರೀತಿಯಲ್ಲಿ ಮಾಡಿದ್ದು. ಸೊ ಇವತ್ತಿನ ಮೆನ್ಯೂ ಇದು ಡಿನ್ನರ್ಗೆ. ಇವತ್ತು ನಮಗೆ ಸಾಗು ದೋಸೆ. ಅದು ಸಾಗು ದೋಸೆದು ಬಂದ ತುಂಬ ಸಿಂಪಲ್. ಅಕ್ಕಿ, ಸಾಗು ಹಾಗೂ ತೆಂಗಿನಕಾಯಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಅಷ್ಟೇ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ದೋಸೆ ಮಾಡಿದರೆ ಆಯಿತು. ಸೆಕೆಗಾಲದಲ್ಲೆಲ್ಲ ಇದು ದೋಸೆ ಬೆಸ್ಟ್. ಒಳ್ಳೆ ತಂಪು, ಸಾಗು ತಂಪು ಅಲ್ಲ, ಭಾರಿ ಒಳ್ಳೆ. ಇದು ದೋಸೆದು ರೆಸಿಪಿ ಆಲ್ರೆಡಿ ಹಾಕಿದೆ ನಾನು, ತುಂಬ ಮುಂಚೆ ಹಾಕಿದ್ದೆ ನಾನು. ಸಾಬುದಾನ ದೋಸೆ ಅಂತೇಳಿ. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಆಯಿತಾ. ಇದು ಎಂತ ಆ ರೆಸಿಪಿಯನ್ನು ಫಾಲೋ ಮಾಡಿ ಇದು ದೋಸೆ ಮಾಡಿ ಹೇಳಿ. ತುಂಬ ಜನರು ಆಲ್ರೆಡಿ ಟ್ರೈ ಮಾಡಿದ್ದೀರಿ ಸಾಗು ದೋಸೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಕ್ಯಾರನ ಫೇವ್ರೆಟ್ ದೋಸೆ. ನಾನು ಲಿಂಕ್ ಹಾಕ್ತೇನೆ, ಚೆಕ್ ಮಾಡಿ ರೆಸಿಪಿ ಮಾಡಿ ಬ್ಯಾಟಿಂಗ್ ಮಾಡಿ. ಟೇಸ್ಟ್ ಮಾಡೋದಿಲ್ಲ, ಈಗ ಬಂದ ಅಲ್ಲ, ಹೊಯ್ದ ಮೇಲೆ ಟೇಸ್ಟ್ ಮಾಡು.
ಏನಿಲ್ಲವಾ ಪ್ರಾಪರ್ ಮ್ಯಾಂಗ್ಳೂರ್ ಕನ್ನಡ ಚಂದಲ್ಲವ ನೀನು ಫುಲ್ ಮಾಡಿದಲ್ಲ ಮಗ, ಖಾಲಿ ಹೀಗೆ ಮಾಡಿದ್ದು ಸ್ಲೋಲಿ. ಇವಳ ಕೂದಲಿಗೆ ಎಂತ ಹಾಕ್ತೀರಿ ಅಂತ ತುಂಬ ಜನ ಕೇಳಿದ್ಲು. ಇವಳದು ಹೆರಿಡಿಟ್ರಿ, ಇವಳ ಅಪ್ಪನಾಗಿ ಸಿಲ್ಕ್ ಕೂದಲು, ಸ್ಟ್ರೇಟ್ನಿಂಗ್ನ ಹಣ ಉಳಿತು. ಎಷ್ಟು ಸಿಲ್ಕ್ ನೋಡಿ. ಏಯ್ ನೋಡಿ ಹೇಗೆ ಸೂಪರಾಗಿ ಬರ್ತದೆ, ಸಾಫ್ಟ್ ಸಹ ಇರ್ತದೆ. ಹೀಗೆ ತಿನ್ಬೋದು, ಟೇಸ್ಟಿಯಾಗಿರ್ತದೆ. ಇಲ್ಲದೆ ಪದಾರ್ಥ ಒಟ್ಟಿಗೆ ಸಹ ತಿನ್ಬೋದು, ಚಟ್ನಿ ಪದಾರ್ಥ ಅದರೊಟ್ಟಿಗೆ ಸಹ ಹಚ್ಕೊಂಡು ತಿನ್ಬೋದು. ಹೂ ಬಂದಾಗ ಗಿಡ ನೋಡ್ಲಿಕ್ಕೆ ಒಂದು ಇನ್ನೂ ಸಹ ಖುಷಿ ಆಗೋದಲ್ಲ. ನೀರು ಹಾಕುವ, ಗೊಬ್ಬರ ಹಾಕುವ ಅಂತ ಆಗ್ತದೆ, ಖುಷಿ ಆಗ್ತದೆ. ನನ್ನ ಸಂಭ್ರಮಳಿ ಇದು. ಕ್ಲಿಯರಾಗಿ ಕೆಮ್ಮು ಶೀತ ಎಲ್ಲ ಆದರೆ ಇಲ್ಲಿಂದಲೇ ಎಲೆ ಹೋಗುದು ಕಿಚನ್ಗೆ. ಕೊಂಡೆ ಹೂ ಸಹ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ. ಇನ್ನಾಯ್ತು, ಇನ್ನು ಸೆಕೆಗಾಲ ಬರ್ತಾ ಬಂತು. ಸೆಕೆಗಾಲ ಟೈಮಲ್ಲಿ ಇದೆಲ್ಲ ಸಾಯ್ತದೆ. ಅಂಗಡಿಯವ್ರು ಕೊಡುವಾಗಲೇ ಹೇಳಿದ್ದಾರೆ ಖಾಲಿ 6 ತಿಂಗಳು ವ್ಯಾಲಿಡಿಟಿ ಅಂತೇಳಿ. ಕಲರ್ ಅಲ್ಲ, ಊರಿಗೆ ತರ್ಬೋದು, ಒಂದು ತೊಟ್ಟೆಗೆ ಹಾಕಿ ತರ್ಬೋದು. 1 ದಿರಂ ಗೊತ್ತುಂಟೆ ಈ ಗಿಡಗಳಿಗೆ. ರೋಡ್ ಸೈಡಲ್ಲಿ ಇರ್ತದ ಎಲ್ಲ ಕಲರ್ಫುಲ್ ಇಂಥದ್ದು ಗಿಡಗಳೆಲ್ಲ ನಡ್ತಾರೆ. ನಾನು ಹಾಗೂ ಕಿಯಾರಾ ನೆಕ್ಸ್ಟು ಅಂದರೆ ಹೈಪರ್ ಮಾರ್ಕೆಟ್, ಇಲ್ಲಿ ಹೈಪರ್ ಮಾರ್ಕೆಟ್ಗೆ ಹೋಗ್ತಿದ್ದೇವೆ. ಇದೆಲ್ಲ ಪ್ರಾಬ್ಲಮ್ಸ್ ಆದ ನಂತರ ಫಸ್ಟ್ ಟೈಮ್ ಹೋಗುದು ಸೂಪರ್ ಮಾರ್ಕೆಟ್ಗೆ. ರೇಟ್ಸ್ ನೋಡಲಿಕ್ಕೆ ಎಕ್ಸೈಟೆಡ್ ಇದ್ದೇನೆ. ಹಣ ಕೊಡಲಿಕ್ಕೆ ಎಕ್ಸೈಟೆಡ್ ಇಲ್ಲ, ರೇಟ್ಸ್ ನೋಡಲಿಕ್ಕೆ ಎಕ್ಸೈಟೆಡ್ ಇದ್ದೇನೆ. ಕೆಲವರು ಹೆಂಗಸರು ಹಾಗೆ ರೇಟ್ಸ್ ನೋಡಿ ನಾರ್ಮಲ್ ರೇಟ್ ಕಮ್ಮಿ ಇದ್ದರೆ ತಗೊಂಡು ಬರ್ತೇವೆ, ಇಲ್ಲದ್ರೆ ಅಲ್ಲೇ ಇಟ್ಟು ಬರ್ತೇವೆ. ಕೆಲವರು ನನ್ನ ಕ್ಯಾಟಗರಿ ಇರ್ತೀವಿ, ಕೆಲವು ಎಂತ ಸಹ ರೇಟ್ ಇರಲಿ ಅದು ಐಟಮ್ ಬೇಕೆ ಅಂತ ಹೇಳುವಾಗ ತಗೊಂಡು ಬರ್ತಾರೆ. ಸೊ ನಾನು ಫಸ್ಟ್ ಕ್ಯಾಟಗರಿ. ಲೆಟ್ಸ್ ಗೋ. ಏನು ಸ್ಟಕ್ ಆಗಿದೆ? 2 ಗಾಡಿ ಸಹ ಉಂಟು, ಅದ್ರಲ್ಲಿ ಹೋಗುವ ಮಗ, ಅದ್ರಲ್ಲಿ ಹೋಗುವ. ಬೇಡ ಮಗ, ಇದು ಓಕೆ. ಈಗ ಇದ್ರಲ್ಲಿ ಹೋಗುವ, ಮತ್ತೆ ಅದ್ರಲ್ಲಿ ಹೋಗುವ. 10 ನೋಡ, 10 ಈಗ ಬೀಳ್ತದೆ ಮಂಡೆಗೆ. ಇದು ನಮ್ಮ ತೊಟ್ಟೆ, ನಾವು ಹಾಗೂ ನಮ್ಮ ತೊಟ್ಟೆ ಸಹ ಹೊರಟಿದೆ ನಮ್ಮೊಟ್ಟಿಗೆ. ಎಲ್ಲರೂ ಸಹ ಇಲ್ಲಿ ಫ್ರೈಡೇ ಪ್ರೇಯರ್ಗೆ ಹೋಗ್ತಾ ಇದ್ದಾರೆ ನೋಡಿ. ನಮ್ಮ ಹಿಂದೆಯೇ ಒಂದು ಮಸೀದಿ ಉಂಟು, ಸೊ ಎಲ್ಲರೂ ಸಹ ಮ್ಯಾಟ್ ಇಟ್ಟುಕೊಂಡು ಪ್ರೇಯರ್ಗೆ ಹೋಗ್ತಿದ್ದಾರೆ. ರೋಡ್ ಕೆಲಸ ನಡೆಯುವುದು, ರೋಡ್ ಕೆಲಸ ನಡೀತಾನೇ ಉಂಟು. ರೋಡ್ ಕೆಲಸ ನಡೀತಾ ಉಂಟು. ಫ್ರೈಡೇ ಆದ ಕಾರಣ ಎಲ್ಲ ಖಾಲಿ, ಯಾರು ಸಹ ಇಲ್ಲ, ಹೆಚ್ಚು ಜನ ಇಲ್ಲ. ಇಲ್ಲೆಲ್ಲ ಗೊಂಬೆ ಇಟ್ಟಿದ್ದಾರೆ. ಇಲ್ಲಿಂದ ನೋಡಿ ಇಷ್ಟ ಆದರೆ ಸೀದಾ ತಗೊಂಡು ಹೋಗ್ಬೋದು. ಇದಕ್ಕೆ 69, ಇದಕ್ಕೆ 99 ಫುಲ್ ಸೆಟ್ಟಿಗೆ. ಇದೊಂದು ಸಹ ಬಿಡುವುದಿಲ್ಲ ಮಗ ನೀನು, ಇದಕ್ಕೆ ಸಹ ಹಲೋ ಅಂತೆ. ಓ ಇಲ್ಲಿ ಸಹ ಇಟ್ಟಿದ್ದಾರೆ, ಇನ್ನು ಈದಲ್ಲ, ಇದಕ್ಕೆಲ್ಲ ಬಟ್ಟೆ ಮಾರಾಟಕ್ಕೆ ಇಟ್ಟಿದ್ದಾರೆ. ವೀಟ್ ವಿಂಟರ್ ಆಗುವಾಗಲೇ ಚಾಕ್ಲೇಟ್ಸ್. ಶುಗರ್ ಇದ್ದವರೆಲ್ಲ ಇದನ್ನು ನೋಡಿ ಶುಗರ್ ಆಗಿ ಹೋಗ್ಬೋದು. ಆಸೆ ಆಗ್ತದೆ ಚಾಕ್ಲೇಟ್ ನೋಡುವಾಗ. ತೆಂಗಿನ ಎಣ್ಣೆದು ಕ್ರಯ ಯಾವ್ದು ಸಹ ಜಾಸ್ತಿ ಆಗಿಲ್ಲ, ಅಷ್ಟೇ ಉಂಟು. ಇದು ಬ್ರ್ಯಾಂಡ್ ಎಣ್ಣೆ ನಾವು ಯೂಸ್ ಮಾಡೋದು, ಇದು ಒಳ್ಳೆ ಉಂಟು.
ಸೊ ಇದಕ್ಕೆ 36 ಅಷ್ಟೇ ಇತ್ತು, ಈಗ ಸಹ ಅಷ್ಟೇ. ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು ಇಲ್ಲಿ ಬಾಯ್ಲ್ಡ್ ರೈಸ್ ಸಿಗ್ತದಾ ಅಂತೇಳಿ. ಇಲ್ಲಿ ಬಾಯ್ಲ್ಡ್ ರೈಸ್ ಬಿಡಿ, ದೋಸೆದಕ್ಕಿ, ಇಡ್ಲಿದಕ್ಕಿ, ಸಾಂಬಾರ್ ರೈಸ್, ಜೀರಕಸಲ ರೈಸ್, ಕೇರಳದವರು ತಿನ್ನುವ ರೈಸ್, ಈ ನಾರ್ಮಲಿ ಆಸಾಮ್ದವರು ತಿನ್ನುವ ರೈಸ್, ಫಿಲಿಪಿನವರು ತಿನ್ನುವ ಜಾಸ್ಮಿನ್ ರೈಸ್ ಎಲ್ಲ ಸಿಗ್ತದೆ ಇಲ್ಲಿ. ಎಂತ ಸಿಕ್ಕುದಿಲ್ಲ ಅಂತೇಳಿ ಇಲ್ಲ. ಅಕ್ಕಿ ಕ್ರಯ ನೋಡಿ ಖುಷಿ ಆಯಿತು. ಅಕ್ಕಿ ಕ್ರಯ ಸಹ ಜಾಸ್ತಿ ಮಾಡಲಿಲ್ಲ, ಎಷ್ಟಿತ್ತು ಅಷ್ಟೇ ಉಂಟು. ಮೀನಂತೂ ಈಗ ಬೋಟ್ ಹೋಗ್ತಿಲ್ಲ, ಅವರ ಹತ್ರ ಎಂತೆಲ್ಲ ಸ್ಟಾಕ್ ಉಂಟು ಹಾಗೆ ಮಾರ್ತಿದ್ದಾರೆ. ಬೂತಾಯಿ ನೋಡುವಾಗ ಅಂತೂ ತುಂಬಾ ಫ್ರೆಶ್ ಕಾಣ್ತಾ ಉಂಟು. 1 kg ಬೂತಾಯಿಗೆ 13 ದಿರಂ, ಅಂದರೆ 326 ರೂಪಾಯಿ 1 kg ಬೂತಾಯಿಗೆ. ಅದೇ ಬೂತಾಯಿಯಲ್ಲಿ ಚಿಕ್ಕ ಸೈಜ್ ಉಂಟು, ಅದಕ್ಕೆ 10 ದಿರಂ, ಅಂದರೆ 250 ರೂಪಾಯಿ. ಯಾವ ಮೀನು ಬೇಕು ಇಲ್ಲಿ ತಗೊಂಡ್ರೆ ಉಂಟಲ್ಲ, ಅವರು ಕ್ಲೀನಿಂಗ್ ಫ್ರೀ ಆಗಿ ಮಾಡಿ ಕೊಡ್ತಾರೆ, ಮತ್ತು ಸ್ವಲ್ಪ ಹೊತ್ತು ಕಾಯಬೇಕು. ಕೆಲವು ಕಡೆ ಎಲ್ಲ ಮೀನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ, ಸೊ ಸೀದಾ ತಗೊಂಡು ಹೋಗ್ಬೋದು. ಇದು ಕೆಂಪಾಗಿ ಕಾಣ್ತಾ ಉಂಟಲ್ಲ, ಇದು ಟ್ಯೂನಾ ಮೀನು, ಕಪ್ಪು ಮಾಂಜಿ, ಪಾಚಿಲೆ, ನಂಗು, ಎಂಥ ಮೀನು ಬೇಕು ಮಾರೆ, ಎಂಥ ಮೀನು ಶಾರ್ಟೇಜ್ ಇಲ್ಲ, ಎಲ್ಲ ಸಿಗ್ತದೆ ಇಲ್ಲಿ. ಯಾಕಂದರೆ ಅವರು ಮುಂಚೆನೇ ಸ್ಟಾಕ್ ಅಪ್ ಮಾಡಿ ಇಡ್ತಾರೆ. ತೆಂಗಿನಕಾಯಿ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಮುಂಚೆ 70 ರೂಪಾಯಿ ಇತ್ತು, ಈಗ 81 ರುಪೀಸ್ ಆಗಿದೆ. ಸ್ವಲ್ಪ ಜಾಸ್ತಿ ಆಗಿದೆ, ಅಷ್ಟೇನು ಜಾಸ್ತಿ ಆಗಲಿಲ್ಲ. ಈ ಚಿಕ್ಕದಾದ ಬಾಕ್ಸಿಗೆ 81 ರುಪೀಸ್ ಆಗಿದೆ ಈಗ. ಜೆಂಜಿ ಅಂತೂ ತುಂಬ ಫ್ರೆಶ್ ಕಾಣ್ತಾ ಉಂಟು. ಜೆಂಜಿ 1 kgಗೆ 820 ರುಪೀಸ್. ತುಂಬ ಜನರು ಇಲ್ಲಿ ಬರದವ್ರಿಗೆಲ್ಲ ಮಂಡ್ಯಲ್ಲಿ ಇರ್ಬೋದು, ಇಲ್ಲಿ ಒಣಗಲ್ ಮೀನೆಲ್ಲ ಸಿಕ್ಕುದಿಲ್ಲ ಮಾರೆ. ಪಾರಿನ್ಗೆ ಹೋಗುವವರು ಇಲ್ಲಿಂದ ಊರಿಂದ ಕೊಂಡೋಗ್ಬೇಕಾಗ್ತದೆ ಅಂತಿಲ್ಲಿ. ಹಾಗೇನಿಲ್ಲ, ಇಲ್ಲಿ ಎಲ್ಲ ಮೀನು ಸಿಗ್ತದೆ. ತೊರಕೆಯಿಂದ ಹಿಡಿದು ಬೂತಾಯಿ, ಎಟ್ಟಿ ಪುಡಿ ಎಲ್ಲ ಸಿಗ್ತದೆ ಆಯಿತಾ. ಒಳ್ಳೆ ಕ್ಲೀನ್ ಹೈಜೀನ್ ಪ್ಯಾಕಿಂಗ್ ಮಾಡ್ತಾರೆ ಆಯಿತಾ. ಯಾಕಂದರೆ ನಾವು ಊರಿನವ್ರು ಖಾಲಿ ತಿನ್ನೋದಲ್ಲ, ಬೇರೆ ದೇಶದವ್ರು ಸಹ ಇದನ್ನು ಒಳ್ಳೆ ಸೇವನೆ ಮಾಡ್ತಾರೆ ಆಯಿತಾ. ಅವರಿಗಂತೂ ಒಣಗಳು ಮೀನು ಅಂದರೆ ಪಂಚ ಪ್ರಾಣ, ಈ ಫಿಲಿಪಿನೋನವರಿಗೆಲ್ಲ. ಅದರಿಂದಾಗಿ ಇಲ್ಲಿ ತುಂಬ ವೆರೈಟಿದು ಮೀನು ಸಿಗ್ತದೆ. ಕೆಲವು ಸೂಪರ್ ಮಾರ್ಕೆಟಲ್ಲೆಲ್ಲ ಟೊಮ್ಯಾಟೋಗೆ 250 ರೂಪಾಯಿಗೆ ಮಾರ್ತಿದ್ದಾರೆ. ನಮ್ಮ ಸೂಪರ್ ಮಾರ್ಕೆಟಲ್ಲಿ 150 ರೂಪಾಯಿಗೆ ಮಾರ್ತಿದ್ದಾರೆ 1 kg ಟೊಮ್ಯಾಟೋಗೆ. ಒಂದು ಖುಷಿಯಾದದ್ದು ಎಂತ ಅಂದರೆ ಇಲ್ಲಿಯ ಗೌರ್ಮೆಂಟ್ ಸ್ಟ್ರಿಕ್ಟ್ ರೂಲ್ ಮಾಡಿದ್ದಾರೆ ಆಯಿತಾ. ಈಗ ಕಷ್ಟದ ಟೈಮಲ್ಲಿ ಯಾವ ಸೂಪರ್ ಮಾರ್ಕೆಟ್ ಸಹ ಕ್ರಯ ಜಾಸ್ತಿ ಮಾಡಲಿಕ್ಕಿಲ್ಲ. ಯಾಕಂದರೆ ನಾರ್ಮಲ್ ಜನರು ಸಹ ಬದುಕಬೇಕಲ್ಲ, ಅವರಿಗೆಲ್ಲ ಲಿಮಿಟೆಡ್ ಸ್ಯಾಲ್ರಿ ಇರ್ತದೆ. ಒಮ್ಮೆಲೆ ಇವರು ಹೈಕ್ ಮಾಡುವಾಗ, ಪ್ರೈಸಸ್ ಎಲ್ಲ ಜಾಸ್ತಿ ಮಾಡುವಾಗ ಅವರು ಸಹ ಬದುಕಬೇಕಲ್ಲ ನಾರ್ಮಲಿ. ಸೊ ಅದರಿಂದಾಗಿ ಇಲ್ಲಿಯ ಗೌರ್ಮೆಂಟ್ ಎಲ್ಲ ಸೂಪರ್ ಮಾರ್ಕೆಟ್ಸ್ಗೆ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ಯಾವುದಕ್ಕೆ ಸಹ ಪ್ರೈಸ್ ಜಾಸ್ತಿ ಮಾಡಲಿಕ್ಕಿಲ್ಲ. ನೀರುಳ್ಳಿ ಮೇಲೆ ಸ್ಟ್ರಿಕ್ಟ್ಲಿ ಹಾಕಿದ್ದಾರೆ 2 kg ಖಾಲಿ, ಒಂದು ಕಸ್ಟಮರ್ಗೆ 2 kg ತಗೊಂಡು ಹೋಗ್ಬೋದು. ಸೊಪ್ಪುಗಳು ನೋಡಿ ಎಷ್ಟು ಫ್ರೆಶ್ ಉಂಟು, ಎಲ್ಲ ರೀತಿಯ ಸೊಪ್ಪು ಉಂಟು. ಯಾವ ಕಲರ್ ಹರಿವೆ ಸೊಪ್ಪು ಬೇಕು, ಗ್ರೀನಾ, ಇದು ಪರ್ಪಲಾ, ಎಲ್ಲ ಉಂಟು. ಲೆಮನ್ ಗ್ರಾಸ್ ಎಲ್ಲ ಉಂಟು. ಬ್ರೊಕೊಲಿ ತಗೊಳ್ಳುವಾಗ ಒಂದು ಸಿಂಪಲ್ ಆದ ಟಿಪ್ ಹೇಳ್ತೇನೆ ಆಯಿತಾ. ಈಗಂತೂ ಬ್ರೊಕೊಲಿ ಸೀಸನ್, ತುಂಬ ಕಡೆ ಒಳ್ಳೆ ರೇಟಿಗೆ ಸಿಗ್ತದೆ ಬ್ರೊಕೊಲಿ. ಹೇಗೆ ತಗೊಳ್ಬೇಕಂದ್ರೆ ಹೀಗೆ ಲೂಸ್ ಇರಬಾರ್ದು ಆಯಿತಾ. ಯಾವತ್ತು ಬ್ರೊಕೊಲಿ ಒಂದು ಹೂವಾಗಿ ಗಟ್ಟಿ ಇರಬೇಕು, ಆಗ ಒಳ್ಳೆ ಫ್ರೆಶ್ ಉಂಟಂತೇಳಿ ಅರ್ಥ. ಶುಂಠಿ 2 ಕಡೆಯಿಂದ ಬರ್ತದೆ ಆಯಿತಾ. ಇಲ್ಲಿ ಒಂದು ಇಂಡಿಯಾದು, ಇದು ಚೈನಾದು. ಎಷ್ಟು ದೊಡ್ಡ ಉಂಟು ನೋಡಿ ಸೈಜ್, ನನ್ನ ಕೈಗಿಂತ ಸಾಧಾರಣ ದೊಡ್ಡ ಉಂಟು. ಇದಕ್ಕೆ ಸಹ ಸೇಮ್ ರೇಟ್, ಇಂಡಿಯಾದಕ್ಕೆ ಸಹ ಸೇಮ್ ರೇಟ್. ಎರಡಕ್ಕೆ ಸಹ 250 ರೂಪಾಯಿ, ಪರ್ kgಗೆ 250 ರೂಪಾಯಿ. ಇದು ಚಿಕ್ಕದಾದ ಶುಂಠಿ, ಇಂಡಿಯಾದ ಶುಂಠಿ ಆಯಿತಾ. ತುಂಬ ಒಳ್ಳೆ ಸ್ಟ್ರಾಂಗ್ ಇರುವ ಶುಂಠಿ ಅಂದರೆ ಇದೆ. ಚೈನಾದ ಶುಂಠಿ ಖಾಲಿ ನೋಡಲಿಕ್ಕೆ ದೊಡ್ಡ, ಆದರೆ ಏನು ಸ್ಟ್ರಾಂಗ್ ಇಲ್ಲ. ಮಸಾಲೆ ತಗೊಂಡು ಬರಲಿಕ್ಕೆ ಬಂದೆ, ಎಲ್ಲದರಲ್ಲಿ ಹೂ ಬಂದಿದೆ. ಹೂ ಬಂದರೆ ಒಳ್ಳೇದಲ್ಲವಾ ಕಮೆಂಟ್ ಮೂಲಕ ಹೇಳಿ ಆಯಿತಾ. ನನಗೆ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ, ತಗೊಳ್ಳೋದಾ ಬೇಡವಾ ಅಂತೇಳಿ. ಎಲ್ಲದರಲ್ಲಿ ಹೂ ಬಂದಿದೆ. ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿಯ ಟೊಮ್ಯಾಟೊ, 1 kgಗೆ 250 ರೂಪಾಯಿ. ಜನರು ಫೀಲ್ ಮಾಡಿ ಮರದಿಂದ ಕಿತ್ತು ತಿನ್ನುವ ಹಾಗೆ ಇರಲಿ ಅಂತೇಳಿ ಗೆಲ್ಲೊಟ್ಟಿಗೆ ಮಾರ್ತಿದ್ದಾರೆ. 250 ರೂಪಾಯಿ ಅಲ್ಲ kgಗೆ, ಗೆಲ್ಲು ಸಹ ಕೊಡಲೇಬೇಕಲ್ಲ. ರೇಟು ಬದಿಗೇಡಿ, ನೋಡ್ಲಿಕ್ಕೆ ಒಂದು ಚಂದ ಅಲ್ಲ. ಹಾಕಿಲ್ಲಿ ಹಾಕು, ಮೆಲ್ಲ ಮಗ, ಬುರ್ಜಿ ಆಗ್ಬೋದು. ನಾನು ಚಿಕ್ಕ ಇರುವಾಗೆಲ್ಲ ಊರಲ್ಲಿ ಮೊಟ್ಟೆ ಕೊಡಿ ಅಂತ ಹೇಳಿದರೆ ನಾರ್ಮಲಿ ಕೋಳಿಯ ಮೊಟ್ಟೆ ಕೊಡ್ತಾರೆ. ಆದರೆ ಇಲ್ಲಿ ಮೊಟ್ಟೆ ಕೊಡಿ ಅಂತ ಹೇಳಿದರೆ ಯಾವ ಮೊಟ್ಟೆ, ಯಾವ ಥರ ಮೊಟ್ಟೆ, ಎಷ್ಟು ಪ್ರಾಣಿಯ ಮೊಟ್ಟೆ ಉಂಟು ನೋಡಿ. ಅದರಲ್ಲಿಯೂ ಸಹ ಸೈಜ್, ಸ್ಮಾಲ್ ಸೈಜ್, ಮೀಡಿಯಂ ಸೈಜ್, ಲಾರ್ಜ್ ಸೈಜ್. ಈ ಕಾರ್ಟ್ ಒಟ್ಟಿಗೆ ಒಂದು ಹಾರ್ನ್ ಇಡಬೇಕಿತ್ತು. ಯಾರು ಬ್ಲಾಕ್ ಮಾಡ್ತಾರೆ ಅವರಿಗೆ ಹಾರ್ನ್ ಹೊಡೆದುಕೊಂಡು ಹೋಗಲಿಕ್ಕೆ. ಕೆಲವರು ಅಲ್ಲೇ ಸ್ಟಕ್ ಆಗ್ತಾರೆ, ಎಲ್ಲಿ ಹೋಗುದು ಗೊತ್ತಾಗುದಿಲ್ಲವ. ರೇಟ್ ನೋಡಿ ಸ್ಟಕ್ ಆಗ್ತಾರ ಗೊತ್ತಿಲ್ಲ. ಶಾಪಿಂಗ್ ಆಯಿತು, ಇನ್ನು ಮನೆಗೆ. ಇಲ್ಲಿಯ ಗೌರ್ಮೆಂಟ್ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಆಯ್ತಾ, ಯಾರ ಹತ್ರ ರೇಟ್ ಜಾಸ್ತಿ ಮಾಡಿದ್ರೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಆ ಲಿಂಕಿಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ಆಯಿತು. ಅವರು ಬಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ.
ಸೊ ಅದರಿಂದಾಗಿ ಎಲ್ಲ ಸಹ ಹೆದರ್ತಾರೆ ಅಂಗಡಿಯವರೆಲ್ಲ ರೇಟ್ ಜಾಸ್ತಿ ಮಾಡಲಿಕ್ಕೆ. ತುಂಬ ದಿನ ಆಯಿತು ನಾನು ಬ್ಲಾಗ್ ಹಾಕಲೇ ಇಲ್ಲ, ಯಾಕಂದರೆ ಕರೆಂಟ್ ಸಿಚುವೇಶನ್ ನೋಡುವಾಗ ನಮಗೆ ಸಹ ಸ್ವಲ್ಪ ಹೆದರಿಕೆ ಆಗ್ತದೆ, ಆಗದವ್ರಿಗೆ ಸಹ ಆಗ್ತದೆ, ಮನುಷ್ಯರಲ್ಲ ನಾವು ಸಹ. ಸೊ ಸ್ವಲ್ಪ ಹೆದರಿಕೆ ಆಗ್ತದೆ. ತುಂಬ ಸಬ್ಸ್ಕ್ರೈಬರ್ಸ್ ಸಹ ಮೆಸೇಜ್ ಮಾಡಿದ್ದೀರಿ, ಮೆಂಟಲ್ ಸ್ಟೇಟ್ ಒಳ್ಳೆ ಅಲ್ಲ, ತುಂಬ ಕನ್ಫ್ಯೂಷನ್, ಹೆದರಿಕೆ ಆಗ್ತಾ ಉಂಟು ಸೌಂಡ್ ಎಲ್ಲ ಕೇಳುವಾಗ, ತುಂಬ ನಾರ್ಮಲೈಸ್ ಮಾಡ್ಕೆ ನೋಡ್ತಿದ್ದಾರೆ ಇಲ್ಲಿ ಅಥಾರಿಟೀಸ್ ಎಲ್ಲ. ಬಟ್ ನಾವು ಮನುಷ್ಯರಲ್ಲ ಮಾರೆ, ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಸೊ ಅದಕ್ಕೆ ನಾನು ಸಹ ಹೆಚ್ಚು ವ್ಲಾಗ್ ಎಲ್ಲ ಹಾಕಲಿಕ್ಕೆ ಹೋಗಲಿಲ್ಲ. ಒಂದು ಟೈಪ್ ಎಂಥ ಕಂಟೆಂಟ್ಸೇ ಇಲ್ಲ ಅಂತೇಳಿ ಬೇಡ ಅಂತೇಳಿ ನಾನು ಸಹ ಹಾಕಲಿಲ್ಲ ಲಾಸ್ಟ್ ವೀಕ್ ವ್ಲಾಗ್. ಆದರೆ ಲೈವ್ ಬಂದಿದ್ದೆ. ಸೊ ನಾನು ಅನಿಸಿದೆ ಇಟ್ಸ್ ಓಕೆ, ನೆಕ್ಸ್ಟ್ ವೀಕ್ ಕನ್ಸಿಸ್ಟೆಂಟ್ ಇರ್ತೇನೆ, ಅಟ್ಲೀಸ್ಟ್ ವಾರಕ್ಕೆ 3 ವ್ಲಾಗ್ ನಾನು ಹಾಕ್ತೇನೆ. ನೋಡುವ, ಈ ವಾರ ಆದರೂ 3 ವ್ಲಾಗ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಆಯಿತಾ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಡಿಯಾನ್ನ ಬರ್ಡೇ ಮಾರ್ಚ್ 22ಗೆ. ಹ್ಯಾಪಿ ಬರ್ಡೇ ಡಿಯಾನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಲಾಸ್ಟ್ಗೆ ಕಿಯಾರ ನಿಮ್ಮೆಲ್ಲರಿಗೆ ಸಹ ಹಾಡ್ತಾಳೆ. ಈತನ್ ಆಲನ್ ಮೋನಿಸ್ ನ ಬರ್ಡೇ, ಏತನ್ ಆಲನ್ ಮೋನಿಸ್ ನ ಬರ್ಡೇ 28 ಮಾರ್ಚ್ಗೆ. ಹ್ಯಾಪಿ ಬರ್ಡೇ ಏತನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ ಬರ್ಡೇಗೆ ವಿಶ್ ಮಾಡ್ತಾಳೆ. ನೀವು ಸಹ ಎಲ್ಲರನ್ನು ಸಹ ಪ್ರೇಯರಲ್ಲಿ ಇಡಿ ಆಯಿತಾ. ಎಸ್ಪೆಷಲಿ ಖಾಲಿ ನಮ್ಮ ಕಂಟ್ರಿ ಅಲ್ಲ, ಬೇರೆ ಕಂಟ್ರಿ ಸಹ ಸ್ವಲ್ಪ ಶಾಂತಿ ಇದ್ದಷ್ಟು ಒಳ್ಳೆ ಅಲ್ಲ, ಎಲ್ಲರಿಗೂ ಸಹ ಒಳ್ಳೆಯದೇ, ಶಾಂತಿ ಇದ್ದಷ್ಟು ಒಳ್ಳೆಯದು. ಸೊ ಲೋಕದಲ್ಲಿ ಶಾಂತಿ ಬರಲಿ ಅಂತೇಳಿ ನೀವು ಸಹ ನಿಮ್ಮ ಪ್ರೇಯರಲ್ಲಿ, ನಿಮ್ಮ ಪ್ರೇಯರ್ಸಲ್ಲಿ ಇಡಿ. ಓಕೆ, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿ ಮನಸ್ಸಾದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಗೆ ಟೇಕ್ ಕೇರ್, bye bye. Here we meet once again.